ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ. ಸಾಮಾನ್ಯವಾಗಿ ನಗರದಲ್ಲಿ ವಾಸಿಸಿರುವ ಮಂದಿಗಿಂತ ಹಳ್ಳಿಯಲ್ಲಿ ವಾಸವಾಗಿರುವ ಜನರಲ್ಲಿ ಈ ದೆವ್ವ, ಆತ್ಮ ಮುಂತಾದರಲ್ಲಿ ನಂಬಿಕೆ ಜಾಸ್ತಿ. ಹೀಗೆ ಒಂದು ಹಳ್ಳಿಯಲ್ಲಿ ವಾಸವಿದ್ದ ಒಂದು ಕುಟುಂಬ ಮತ್ತು ಅವರು ಅನುಭವಿಸಿದ ಕಷ್ಟದ ಕಥೆ. ಈ ಕಥೆ ಕೆಲವರಿಗೆ ಸುಳ್ಳು ಅನಿಸಿದ್ರೂ ಕೂಡ ನಿಜವಾಗಿ ನಡೆದಂತ ಘಟನೆ. ವೀಣಾ ಮತ್ತು ಮುರಳಿ ಇವರ ಕುಟುಂಬ ತುಮಕೂರಿನಲ್ಲಿ ವಾಸವಾಗಿರುತ್ತೆ. ಇವರಿಗೆ ಇಬ್ಬರು ಮಕ್ಕಳು, ಸುಮಾ ಮತ್ತು ಶ್ರೀನಾಥ್. ಸುಮಾ, ಶ್ರೀನಾಥ್ ಎದ್ದೇಳಿ, ಸ್ಕೂಲ್ಗೆ ಲೇಟ್ ಆಗಿದೆ. ರೀ, ಎಬ್ಬಸ್ರಿ ಮಲ್ಕೊಂಡಿರೋರ್ನ. ನೀವು ರೆಡಿಯಾಗಿ ಆಫೀಸ್ಗೆ ಹೋಗಲ್ವಾ? ಇಲ್ಲ ಕಣೆ, ಇವತ್ತೇನು ಅಷ್ಟೊಂದು ಕೆಲಸ ಇಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತಿದ್ದೀನಿ. ಮಕ್ಕಳನ್ನ ಬೇಗ ರೆಡಿ ಮಾಡಿಸು, ಸ್ಕೂಲ್ ಡ್ರಾಪ್ ಮಾಡಿ ಬರ್ತೀನಿ. ಚಿಕ್ಕ ಸಂಸಾರ, ಸಂತೋಷದಿಂದ ಇರ್ತಾರೆ. ಹೀಗಿರ್ಬೇಕಾದ್ರೆ ಸುಮಾಳ ಚಿಕ್ಕಮ್ಮ ಅಂದ್ರೆ ವೀಣಾಳ ತಂಗಿಯ ಸಾವಿನ ಸುದ್ದಿ ತಿಳಿಯುತ್ತೆ. ಅಯ್ಯೋ ವಿದ್ಯಾ, ಏನಾಗೋಯ್ತು ನಿನ್ಗೆ? ಇದ್ದಕ್ಕಿದ್ದಾಗೆ ಹೋಗ್ಬಿಟ್ಟಿಲ್ಲೇ. ಅಯ್ಯೋ ದೇವ್ರೆ, ಇಷ್ಟು ಬೇಗ ಏನಕ್ಕೆ ಕರ್ಕೊಂಡ್ಬಿಟ್ಟೆ ನನ್ ತಂಗಿನ? ಇವರ ಕುಟುಂಬ ಈ ಸುದ್ದಿ ತಿಳಿದಾಗ ಊರಿಗೆ ಅಂತ್ಯಕ್ರಿಯೆಗಂತ ಹೋಗ್ತಾರೆ. ಆದರೆ ಅಂತ್ಯಕ್ರಿಯೆಗೆ ಹೋಗಿ ಬಂದ ನಂತರ ಇವರ ಕುಟುಂಬ ಎದುರಿಸಿದ ಕಷ್ಟ, ವಿಚಿತ್ರ ಅನುಭವಗಳು ಇವತ್ತಿನ ಕರಾಳ ಕಥೆಗಳಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಿದ್ದೀವಿ. ಇದೇನೆ ಊರ್ಗ್ ಹೋಗಿ ಬಂದಾದ್ಮೇಲೆ ಒಂಥರ ವಿಚಿತ್ರವಾದ ಅನುಭವ ಆಗ್ತಿದೆ. ನನ್ಗೂ ಏನು ಅರ್ಥ ಆಗ್ತಾ ಇಲ್ಲ ರೀ. ಏನ್ ಮಾಡ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ಊರಿನಿಂದ ಬಂದ ಕೆಲವೇ ದಿನಗಳಲ್ಲಿ ಅವರಿಗೆ ಒಂದೊಂದೇ ವಿಚಿತ್ರ ಅನುಭವಗಳು ತೊಡಗುತ್ತೆ. ಸುಮಾರು 12ರಿಂದ 1 ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ರಕ್ತ ಮನೆಯ ಮೇಲ್ಛಾವಣಿಯಿಂದ ಬೀಳುತ್ತಿರುತ್ತೆ. ರಕ್ತ! ಎದ್ದೇಳ್ರಿ, ರಕ್ತ ಸುರಿತಿದೆ ರೀ. ಏನಾಯ್ತೆ? ಏನಿದು ರಕ್ತ ಹಿಂಗ್ ಬೀಳ್ತಾ ಇದೆ? ಅಯ್ಯೋ, ಇರು, ಮೇಲ್ ಹೋಗಿ ನೋಡ್ಕೊಂಡ್ಬರ್ತೀನಿ. ಬೇಡ ರೀ, ಹೋಗ್ಬೇಡಿ, ನನಗ್ ಭಯ ಆಗ್ತಾ ಇದೆ. ಪ್ಲೀಸ್ ಹೋಗ್ಬೇಡಿ. ಏನು ಆಗಲ್ಲ ಕಣೆ, ಇರು, ಹೋಗ್ಬರ್ತೀನಿ. ಬೇಡ ರೀ, ಬೇಡ. ಸುಮಾ ಇದ್ದಕ್ಕಿದ್ದಂತೆ ಯಾರೋ ಅವಳನ್ನ ಕರೆಯುತ್ತಿದ್ದಾರೆ. ಸುಮಾ, ಒಬ್ಬಳೇ ಊಟ ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲಿ ಮರದ ಬಳಿ ಬರಲು ಹೇಳುತ್ತಿದ್ದಾರೆ. ಹೀಗೆ ಇದೆಲ್ಲ ಅವಳ ಕಿವಿಗಳಲ್ಲಿ ಕೇಳತೊಡಗುತ್ತೆ. ಅಮ್ಮ, ನಾನ್ ಮರದ ಹತ್ರ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ, ಆಯ್ತಾ? ಏನಕ್ಕೂ ಕಂದ, ಅಲ್ಲಿ ಏನಕ್ಕೆ ಹೋಗಿ ಒಬ್ಳೆ ಊಟ ಮಾಡ್ತಾ ಇದೀಯಾ? ಒಬ್ಳೇ ಇಲ್ಲಿ, ಚಿಕ್ಕಮ್ಮ ಇದಾರಲ್ಲ, ಅವ್ರಿಗೂ ಊಟ ತಗೊಂಡ್ ಹೋಗ್ತಿದ್ದೀನಿ. ಏನ್ ಹೇಳ್ತಾ ಇದೀಯ ಸುಮಾ? ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏನೇನೋ ಮಾತಾಡ್ತಾ ಇದೆಯಲ್ಲ. ನಿನಗೇನ್ ಹುಚ್ಚಿಡ್ದಿದ್ಯಾ? ಹೋಗದ್ ಬಿಡು ಅವಳಿಗೆ. ಮೊದಲು ಇದೆಲ್ಲ ಯಾಕೆ ಹೀಗೆ ನಡೀತಾ ಇದೆ ಅಂತ ಅರ್ಥನೇ ಆಗದೆ ಸುಮಾಳ ತಂದೆ ತಾಯಿ ಏನು ಮಾಡಬೇಕು ಅಂತ ತೋಚದೆ ಬಹಳ ಗೊಂದಲದಲ್ಲಿರ್ತಾರೆ. ಏನೇ ಇವಳು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ವಿದ್ಯಾನ ಅಷ್ಟು ಸಲ ನೆನ್ಪು ಮಾಡ್ಕೋತಾ ಇದ್ದಾಳೆ. ನನ್ಗಂತೂ ಏನೂ ಅರ್ಥ ಆಗ್ತಾ ಇಲ್ಲ ರೀ. ಇವಳಿಗೆ ಏನೋ ಆಗ್ಬಿಟ್ಟಿದೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಬನ್ರಿ. ನಂಗೂ ಹಂಗೆ ಅನ್ನಿಸ್ತಾ ಇದೆ. ಬಾ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಇದರ ಮಧ್ಯೆ ದಿನಗಳು ತಿಂಗಳುಗಳಾಗಿ ಉರುಳುತ್ತಾ ಇದ್ದಂತೆ ಸುಮಾಳ ವರ್ತನೆ ಇನ್ನೂ ವಿಚಿತ್ರವಾಗುತ್ತೆ. ಮಗಳ ಮೈ ಮೇಲೆ ಗಾಯದ ಗುರುತುಗಳು, ರಾತ್ರಿ ಮೇಲ್ಛಾವಣಿಯಿಂದ ರಕ್ತ ಸುರಿಯುವ ಶಬ್ದ. ಹೇಗಾದರೂ ಮಾಡಿ ಮಗಳನ್ನ ಸರಿ ಮಾಡಬೇಕು, ಇದರಿಂದ ಅವಳನ್ನ ಹೊರತರಬೇಕು ಅಂತ ಪ್ರಯತ್ನಿಸುತ್ತಿದ್ದಾಗ ಅಲ್ಲೇ ಪಕ್ಕದಲ್ಲಿದ್ದ ಆಸ್ಪತ್ರೆಗೂ ಸೇರಿಸ್ತಾರೆ. ಆದ್ರೆ ಯಾವ ಮಾತ್ರೆಯೂ ಸುಮಾಳ ಆರೋಗ್ಯವನ್ನ ಸುಧಾರಿಸೋಕ್ಕಾಗಲ್ಲ. ಡಾಕ್ಟ್ರೆ, ಏನಾಗಿದೆ ನನ್ ಮಗಳಿಗೆ? ಯಾಕೆ ಹೀಗೆ ಆಡ್ತಿದ್ದಾಳೆ ಇವಳು? ನಾನು 17 ವರ್ಷದಿಂದ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ ತನಕ ನಾನು ಇಂಥ ಕೇಸ್ ನೋಡೇ ಇಲ್ಲ. ಯಾವ ಮೆಡಿಸಿನ್ಸ್ ಇವಳ ಹೆಲ್ತ್ ಡಿಫ್ರೆನ್ಸೇ ಮಾಡ್ತಾ ಇಲ್ಲ. ನೋಡೋಣ, ಇದೊಂದು ವಾರ ಅಬ್ಸರ್ವ್ ಮಾಡೋಣ. ಅವಳ ಕಂಡೀಷನ್ ಬೆಟರ್ ಆಗ್ಲಿಲ್ಲ ಅಂದ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಒಂದ್ ದೊಡ್ಡ ಆಸ್ಪತ್ರೆಗೆ ಸೇರಿಸಿ ನಾನೇ ಒಬ್ಬ ಸೀನಿಯರ್ ಡಾಕ್ಟರ್ನ ರೆಫರ್ ಮಾಡ್ಕೊಡ್ತೀನಿ. ಸುಮಾಳ ವರ್ತನೆ, ಆರೋಗ್ಯ ದಿನದಿಂದ ದಿನಕ್ಕೆ ತೀವ್ರವಾಗಿ, ನಿಧಾನವಾಗಿ ಅವಳನ್ನ ಕೊಲ್ಲೋದಕ್ಕಾರಂಭಿಸುತ್ತೆ. ನನಗ್ ಸುಮಾನ ನೋಡೋದಕ್ಕೆ ಆಗ್ತಾ ಇಲ್ಲ. ಏನಾದ್ರೂ ಮಾಡ್ರಿ. ನಾನ್ ಏನೇ ಮಾಡ್ಲಿ, ಡಾಕ್ಟ್ರೇ ಹಂಗೆ ಹೇಳ್ತಾ ಇದಾರಲ್ವಾ, ಏನ್ ಮಾಡೋಣ? ಬಾ, ಬೆಂಗಳೂರಿಗಾದ್ರೂ ಕರ್ಕೊಂಡು ಹೋಗೋಣ. ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಇದೇ ಸಮಯದಲ್ಲಿ ವೀಣಾಳ ದೂರದ ಸಂಬಂಧಿಯೊಬ್ಬರು ಅವರ ಮನೆಗೆ ಬಂದಾಗ ವಿಷಯ ತಿಳಿದು ಮೈಸೂರಿನಲ್ಲಿ ತಮಗೆ ಪರಿಚಯವಿರುವ ಒಬ್ಬ ಶಾಸ್ತ್ರಿಗಳು ಮತ್ತು ತಾಯಿ ಚಾಮುಂಡೇಶ್ವರಿಯ ಆರಾಧಕರ ಬಳಿ ಹೋಗಲು ಸೂಚನೆ ಮಾಡ್ತಾರೆ. ನೀವೇನಿಲ್ಲಿ ಕಾಲ್ ಮಾಡ್ಬಿಟ್ಟು ಬರ್ಬೇಕಿತ್ತಲ್ವಾ? ನಾವು ಬೆಂಗಳೂರಿಗೆ ಹೊರಟಿದೀವಿ. ಬೆಂಗಳೂರ್ಗ? ಯಾಕೆ?
ಸುಮಂಗೆ ಮೈಗ್ ಹುಷಾರಿಲ್ಲ, ಡಾಕ್ಟರ್ ಹತ್ರ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಬಂದಿರೋದು ನಾನು. ಸುಮನ್ ಬಗ್ಗೆ ಕೇಳ್ಪಟ್ಟೆ, ನನ್ನ ಹತ್ರ ಒಂದ್ ಸೊಲ್ಯೂಷನ್ ಇದೆ. ಸೊಲ್ಯೂಷನ್? ಏನದು? ಮೈಸೂರಲ್ಲಿ ನನ್ಗೆ ಒಬ್ರು ಶಾಸ್ತ್ರಿಗಳು ಗೊತ್ತು. ಅವರು ತಾಯಿ ಚಾಮುಂಡೇಶ್ವರಿಯ ಆರಾಧಕರು. ಅವ್ರ ಹತ್ರ ಹೋಗ್ ಬನ್ನಿ, ಏನಾದ್ರೂ ಒಂದ್ ಪರಿಹಾರ ಸಿಕ್ಕೇ ಸಿಗತ್ತೆ. ಹೌದಾ? ನಂಬರ್ ಮತ್ತೆ ಅಡ್ರೆಸ್ ಕೊಡಿ ನನ್ಗೆ. ಬೆಂಗಳೂರಿಗೆ ಹೋಗೋ ಮುಂಚೆ ಅಲ್ಲಿಗೆ ಹೋಗ್ತೀನಿ. ಅದಾದ್ಮೇಲೆ ಬೆಂಗಳೂರಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಹೋಗ್ಬಿಟ್ ಬನ್ನಿ, ತಗೊಳ್ಳಿ, ಈ ಅಡ್ರೆಸ್ ಬರ್ಕೊಳ್ಳಿ. ಇವರ ಮಾತಿನಂತೆಯೇ ವೀಣಾಳ ಕುಟುಂಬ ಸುಮಾಳನ್ನ ಕರೆದುಕೊಂಡು ಹೋಗಲು ಸಿದ್ಧರಾಗುತ್ತಿರುವುದನ್ನು ಕಂಡು ಸುಮಾ ವೀಣಾಳ ಬಳಿ ಬಂದು ತಾವು ಎಲ್ಲಿಗೆ ಹೋಗುತ್ತಿದ್ದಾರೆ ಮತ್ತು ಯಾಕಾಗಿ ಹೋಗುತ್ತಿದ್ದಾರೆ ಎಂದು ನನಗೆ ತಿಳಿದಿದೆ ಮತ್ತು ಇವರು ಅದು ಹೇಗೆ ಹೋಗುತ್ತಾರೆ ನೋಡಿಯೇ ಬಿಡುವುದಾಗಿ ಸವಾಲನ್ನು ಹಾಕ್ತಾಳೆ. ಹೌದಾ? ಮೈಸೂರು ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನನ್ನ? ನಾನದನ್ನ ಆಗೋಗ್ ಬಿಡ್ಬೇಕಾ? ಏನಾಗಿದ್ಯಾ ನಿಂಗೆ ಸುಮಾ? ನಿನ್ನ ಒಳ್ಳೇದಕ್ಕೆ ಅಲ್ವಾ ಕರ್ಕೊಂಡು ಹೋಗ್ತಾ ಇರೋದು. ಸಮಾಧಾನ ಮಾಡ್ಕೊ ಪುಟ್ಟ. ಹೌದಾ? ನನ್ನ ಒಳ್ಳೇದಕ್ಕ ಅಲ್ಲ, ಇದು ಸುಮಾ ಒಳ್ಳೇದಕ್ಕೆ, ನನ್ನ ಒಳ್ಳೇದಕ್ಕಲ್ಲ. ನಾನು ನೋಡ್ತೀನಿ ಹೆಂಗ್ ಕರ್ಕೊಂಡು ಹೋಗ್ತೀರಾ ಇವಳನ್ನ ಅಂತ. ನೋಡ್ರಿ ಇವಳನ್ನ ಹೆಂಗೋ ಮಾತಾಡ್ತಾ ಇದ್ದಾಳೆ ಇವಳು. ಎಲ್ಲವನ್ನ ಮೀರಿ ವೀಣಾಳ ಕುಟುಂಬ ಮೈಸೂರಿಗೆ ಹೊರಡುತ್ತೆ. ಆದರೆ ಇನ್ನೇನು ಮೈಸೂರು ತಲುಪಬೇಕು, ಕೇವಲ ಸ್ವಲ್ಪ ದೂರ ಮಾತ್ರ ಉಳಿದಿದೆ ಎನ್ನುವಾಗ ಇವರು ತೆರಳುತ್ತಿದ್ದ ಬಸ್ ಆಕ್ಸಿಡೆಂಟ್ ಆಗುತ್ತೆ. ಸುಮಾ ಜೋರಾಗಿ ನಗುತ್ತಾ ವೀಣಾಳ ಬಳಿ ಬಂದು, ಅಂತ ಹೇಳ್ತಾಳೆ. ಆದರೂ ವೀಣಾಳ ಕುಟುಂಬ ಧೈರ್ಯ ಕೆಡದೆ ಹೇಗಾದರೂ ಮಾಡಿ ಆ ದೇವಿಯ ಆರಾಧಕರ ಬಳಿ ಕರೆದುಕೊಂಡು ಹೋಗೇ ತಿರುತ್ತಾರೆ. ಗುರುಜಿ, ಇವಳು ನನ್ ಮಗಳು. ನನಗೆ ಎಲ್ಲ ಗೊತ್ತಿದೆ ಬಾಲಕ, ಏನು ಚಿಂತೆ ಮಾಡಬೇಡ. ತಾಯಿ ಚಾಮುಂಡೇಶ್ವರಿ ಎಲ್ಲ ಸರಿ ಮಾಡ್ತಾಳೆ. ಆ ಆರಾಧಕರ ಬಳಿ ಬಂದ ವೀಣಾಳ ಕುಟುಂಬ ನಡೆದಿದ್ದೆಲ್ಲವನ್ನೂ ಹೇಳಿ ತಮ್ಮ ಮಗಳನ್ನ ಕಾಪಾಡುವಂತೆ ಕೇಳಿಕೊಂಡಾಗ ಅವರಿಗೆ ತಿಳಿದ ವಿಷಯ ಇವರ ಕುಟುಂಬವೇ ನಡುಗುವಂತೆ ಮಾಡುತ್ತೆ. ಅದು ವೀಣಾಳ ತಂಗಿಯ ಆತ್ಮ ಸುಮಾಳ ದೇಹವನ್ನ ಸೇರಿರುತ್ತೆ. ವೀಣಾಳಿಗೆ ಭೂಮಿಯೇ ಬೀದಂತಾಗುತ್ತದೆ. ದೇವಿಯ ಆರಾಧಕರು ವೀಣಾಳ ಕುಟುಂಬ ತನ್ನ ಮನೆಯಲ್ಲಿಯೇ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿ 15 ದಿನಗಳ ಕಾಲ ತಾವು ಹೇಳಿದ ಹಾಗೆ ನಡೆದುಕೊಳ್ಳಲು ತಿಳಿಸುತ್ತಾರೆ. ಇವತ್ತಿನಿಂದ 15 ದಿನಗಳು ನೀವು ಇಲ್ಲೇ ನಮ್ಮ ಮನೆಯಲ್ಲೇ ಉಳ್ಕೋಬೇಕು. ನಾವು ಹೇಳಿದ ಹಾಗೆ ನಡೆದುಕೊಳ್ಳಬೇಕು. ನಿಮ್ಮ ಪುತ್ರಿಯನ್ನ ನಾವು ಪೂರ್ಣ ರೀತಿಯಲ್ಲಿ ವಾಸಿ ಮಾಡಬೇಕಾದ್ರೆ ನೀವೆಲ್ಲ ಇಲ್ಲೇ ಇರಬೇಕು. ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನಿಮ್ಮೇಲಿರುತ್ತೆ. ಯಾರು ಭಯ ಪಡದೆ ಎಲ್ಲ ಒಳಗಡೆ ಹೋಗಿ. ಹಾಗೆ ಆಗ್ಲಿ ಸ್ವಾಮೀಜಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡಿಸ್ಕೊಳ್ತೀವಿ ನಾವು. ನಮ್ ಮಗಳಿಗೆ ವಾಸಿ ಆದ್ರೆ ಸಾಕು. ಇದರಂತೆ ಪ್ರತಿದಿನ ವೀಣಾಳ ಕುಟುಂಬ ತಾಯಿ ಚಾಮುಂಡೇಶ್ವರಿಯ ಪೂಜೆ ಇತ್ಯಾದಿಗಳನ್ನು ಮುಂಜಾವಿನಲ್ಲಿ ಎದ್ದು ಪ್ರಾರಂಭಿಸುತ್ತಾರೆ. ಹೀಗೆ ಮಾಡುತ್ತಾ 10 ದಿನಗಳನ್ನು ಕಳೆದ ನಂತರ ದೇವಿ ಆರಾಧಕರಾದ ಶಾಸ್ತ್ರಿಗಳು ಸುಮಾಳನ್ನು ಕರೆದು ದೇವಿಯ ಮುಂದೆ ಕೂರಿಸಿ ಪೂಜೆ ಹೋಮ ಇತ್ಯಾದಿಗಳನ್ನು ಮಾಡಿ ಅವಳ ದೇಹದಲ್ಲಿದ್ದ ಆತ್ಮವನ್ನು ಯಾಕೆ ಸುಮಾಳ ದೇಹವನ್ನು ಸೇರಿದ್ದು ಎಂದು ಪ್ರಶ್ನಿಸಿದಾಗ ಆ ಆತ್ಮ ತಾನು ಇನ್ನೂ ಬದುಕಬೇಕೆಂದು ತನ್ನ ಎಲ್ಲ ಆಸೆಗಳನ್ನು ಪೂರೈಸಿಕೊಂಡು ಹೋಗಬೇಕೆಂದು ತಿಳಿಸುತ್ತದೆ. ಬಿಟ್ಬಿಡಿ ನನ್ನನ್ನ, ಬಿಟ್ಬಿಡಿ. ಯಾಕಿ ಬಾಲಕಿಯನ್ನ ಬಂದಿ ಮಾಡಿರ್ತಿದ್ಯಾ ನೀನು? ಏನಕ್ಕೆ ಇವಳನ್ನ ಕಾಟ ಕೊಡ್ತಿದ್ಯಾ ಹೇಳು? ನಾನಿನ್ನು ಬದುಕಬೇಕು. ನಾನು ನನ್ನ ಆಸೆಗಳನ್ನೆಲ್ಲ ಪೂರೈಸ್ಕೋಬೇಕು. ನಾನು ಕಂಡ ಎಲ್ಲಾ ಕನಸುಗಳನ್ನ ನನಸು ಮಾಡ್ಕೋಬೇಕು. ಅದಕ್ಕೆ ನನಗೆ ಇವಳ ದೇಹ ಬೇಕು, ಬೇಕೇ ಬೇಕು. ಆದರೆ ತಾನು ಸತ್ತು ಹೋಗಿರುವುದಾಗಿ ಮತ್ತು ಬೇರೆಯವರಿಗೆ ಅವಳಿಂದ ಕಷ್ಟಗಳಾಗಬಾರದು ಎಂದು ಹೊರಟು ಹೋಗಲು ಹೇಳಿದಾಗ ಒಪ್ಪದ ಆತ್ಮ ಸುಮಾಳ ದೇಹದಲ್ಲಿಯೇ ಇರುವುದಾಗಿ ತಿಳಿಸುತ್ತೆ. ದೇವಿಯ ಆರಾಧಕರಾದ ಶಾಸ್ತ್ರಿಗಳು ಹೀಗೆ ಮಾಡಿದರೆ ಅವಳ ಆತ್ಮವನ್ನು ಸುಟ್ಟು ಹಾಕಿ ಅವಳ ಆಸೆಯನ್ನು ಪೂರೈಸಿಕೊಳ್ಳಲು ಬಿಡುವುದಿಲ್ಲ ಎಂದು ಹೇಳಿದಾಗ ಆ ಆತ್ಮ ಸುಮಾಳ ದೇಹವನ್ನು ಬಿಟ್ಟು ಹೋಗುವುದಾಗಿ ಮತ್ತೆ ಇನ್ನೊಂದು ಜನ್ಮದಲ್ಲಿ ಸಿಗುವುದಿಲ್ಲ ಎಂದಾಗ ತಾನು ಯಾರಿಗೂ ಇನ್ನು ಮುಂದೆ ತೊಂದರೆ ಕೊಡುವುದಿಲ್ಲವೆಂದು ಮಾತನ್ನು ಕೊಟ್ಟು ಹೊರಟು ಹೋಗುತ್ತೆ. ನೀನೀ ಬಾಲಿಕೆಯ ದೇಹವನ್ನ ಬಿಡಬೇಕು. ನೀನು ನಿನ್ನ ಲೋಕಕ್ಕೆ ಹೊರಟು ಹೋಗಿಲ್ಲ ಅಂದ್ರೆ ನಾನು ನಿನ್ನ ಆತ್ಮವನ್ನ ಸುಟ್ಟು ಹಾಕ್ಬೇಕಾಗುತ್ತೆ. ಮತ್ತೊಮ್ಮೆ ನೀನು ಜನ್ಮ ತಾಳಿದ್ರೆ ಅದಕ್ಕೆ ಅವಕಾಶ ಕೊಡಕ್ ಸಾಧ್ಯನೇ ಇಲ್ಲ. ಬೇಡ ಬೇಡ, ಬಿಟ್ಬಿಡಿ ನನ್ನನ್ನ, ಬಿಟ್ಬಿಡಿ. ನಾನು ಸುಮನ್ ದೇಹನ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಬಿಟ್ಬಿಡಿ ನನ್ನನ್ನ, ಬಿಟ್ಬಿಡಿ. ಆತ್ಮದ ಮಾತನ್ನು ನಂಬಿದ ಶಾಸ್ತ್ರಿಗಳು ಆ ಆತ್ಮದ ಒಂದು ಕೂದಲನ್ನು ತೆಗೆದುಕೊಂಡು ದಿಗ್ಬಂಧನವನ್ನು ಮಾಡುತ್ತಾರೆ. ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ.